ಹಾರ್ಟ್ ಅಟ್ಯಾಕ್ ಕೇಸ್ಗಳ ತನಿಖೆಗೆ ಸಮಿತಿ ರಚನೆ. ಸಮಿತಿ ತನಿಖೆಯ ವರದಿ ಬಳಿಕ ಕಾರಣ ಗೊತ್ತಾಗುತ್ತೆ. ಹಾರ್ಟ್ ಅಟ್ಯಾಕ್ ಕೇಸ್ ಬಗ್ಗೆ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ. ಈಗ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ, ಯಾಕೋ ದಿನದಿಂದ ದಿನಕ್ಕೆ ಹಾರ್ಟ್ ಅಟ್ಯಾಕ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಜನಸಾಮಾನ್ಯರಲ್ಲಿ ಭಯದ ವಾತಾವರಣ. ಪ್ರತಿನಿತ್ಯ ಆಸ್ಪತ್ರೆಗೆ ಹೋಗುವವರ ಸಂಖ್ಯೆ ಡಬಲ್ ಆಗ್ತಾ ಇದೆ ಹೃದಯದ ತಪಾಸಣೆಗೋಸ್ಕರ. ಈಗ ಇದಕ್ಕೆ ಏನು ಕಾರಣ? ಬೇರೆ ಏನಾದರೂ ಕಾರಣ ಇದೆಯಾ? ಯಾವ ರೀತಿ ಸಾವಾಗಿದೆ ನೋಡೋಣ. ದಿನೇಶ್ ಗುಂಡೂರಾವ್ ಅವರು ಕೊಟ್ಟಿರುವಂಥ ಹೇಳಿಕೆ ಇದು. ಸದ್ಯಕ್ಕೆ ಹಾಸನದ ಪ್ರಕರಣಗಳ ತನಿಖೆ ನಡೀತಾ ಇದೆ. 40 ದಿನದಲ್ಲಿ 20 ಜನ ಸತ್ತಿದ್ದಾರೆ ಹಾರ್ಟ್ ಅಟ್ಯಾಕ್ನಿಂದ. ಬಳಿಕ ಉಳಿದ ಜಿಲ್ಲೆಗಳ ಪ್ರಕರಣದ ಬಗ್ಗೆ ತೀರ್ಮಾನ ಮಾಡುತ್ತೇವೆ. ಹಾರ್ಟ್ ಅಟ್ಯಾಕ್ ಕೇಸ್ಗಳ ತನಿಖೆಗೆ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಸಮಿತಿಯ ತನಿಖೆಯ ವರದಿ ಬಳಿಕ ಕಾರಣ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಹಾರ್ಟ್ ಅಟ್ಯಾಕ್ ಕೇಸ್ ಬಗ್ಗೆ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ನೋಡಿ, ಇವೆಲ್ಲ ಸ್ಪಷ್ಟ ಮಾಹಿತಿ ಇಟ್ಕೊಂಡು ಮಾತಾಡಬೇಕು. ಇಲ್ಲೊಂದು ಕಡೆ ಒಂದು ವರದಿ ಬಂದಿದೆ, ಆ ಆಧಾರದ ಮೇಲೆ ತನಿಖೆ ಮಾಡ್ತಾ ಇದ್ದಾರೆ. ಈಗ ನಮಗೊಂದು ವರದಿ ಒಪ್ಪಿಸ್ತಾರೆ ಒಂದು ಉನ್ನತ ತಂಡ, ತಜ್ಞರೆಲ್ಲ ಸೇರಿ. ಅದರಿಂದ ಇದನ್ನು ಸುಮ್ಮನೆ ನಾವು ಇದನ್ನು ವೈಭವೀಕರಿಸುವಂಥದ್ದು ಕೂಡ ಮಾಡ್ಕೋಬಾರ್ದು. ಯಾಕೆಂದರೆ ನಿಜಾಂಶ ಏನು, ನಿಜವಾಗ್ಲೂ ಆಗಿದೆಯಾ, ಬೇರೆ ಕಾರಣಗಳಿದೆಯಾ, ಎಲ್ಲ ಕೂಡ ಚೆಕಪ್ ಮಾಡ್ಕೊಳ್ಳೋಣ. ಅದ ನಂತರ ನಾವು ಒಂದು ತೀರ್ಮಾನಕ್ಕೆ ಬರೋಣ. ಇಲ್ಲದೆ ಹೋದರೆ ಜನರಲ್ಲಿ ಏನೋ ಆಗೋಗ್ತಾ ಇದೆ, ಏನೋ ಸೃಷ್ಟಿ ಆಗೋಗ್ತಾ ಇದೆ ಅಂತ ಆ ರೀತಿಯಾದಂಥ ಇದಕ್ಕೆ ಹೋಗೋದು ಬೇಡ. ಅದರಿಂದ ಈಗ ಈ ಸಮಿತಿ ಅದನ್ನೆಲ್ಲ ವಿಚಾರಣೆ ಮಾಡಿ ಒಂದು 10 ದಿವಸ ಒಳಗಡೆ ವರದಿ ಕೊಡಬೇಕು ಅಂತ ಹೇಳಿದ್ದೀವಿ. ಅದು ಬಂದ ನಂತರ ಮುಂದೆ ನೋಡೋಣ. ಹಾಸನ ಅಷ್ಟೇ ಅಲ್ಲ, ಬೀದರ್ ಮತ್ತೆ ಈಗ ಘಾತಗಳು ಬೇರೆ ಆಗ್ತಾ ಇರ್ತದೆ, ಬೇರೆ ಬೇರೆ ಕಾರಣಗಳು ಜನ ಸಾಯ್ತಾರೆ. ಅದಕ್ಕೆ ಏನಾದರೂ ಲಿಂಕ್ ಇದೆಯಾ, ಬೇರೆ ಏನಾದರೂ ಇದಕ್ಕೆ ಕಾರಣ ಇದೆಯಾ, ಅದನ್ನು ನೋಡ್ಬೇಕು ನಾವು. ಹೃದಯಘಾತ ಆಗೋದಿಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಆದರೆ ಯಾಕೆ